ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಎಲ್ಲರೂ ಹಳ್ಳಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ಮನೆ ದೇವರು ಆಗಿರುತ್ತೆ. ನಟರಾಜ್ ಅವರು ಹುಟ್ಟಿ ಬೆಳೆದಂಥ ಊರದಾಗಿರುತ್ತೆ. ಅಲ್ಲಿ ದೇವರು ಇವ್ರ ಮನೆ ದೇವರ ಇರುತ್ತಲ್ವ, ಅಲ್ಲಿ ಅಭಿಷೇಕ ಮತ್ತು ಪೂಜೆ ಮಾಡಿಸ್ಕೊಳಕ್ಕೆ ಇಡೀ ಫ್ಯಾಮಿಲಿ ಬಂದಿರ್ತಾರೆ. ನಟರಾಜು ಮತ್ತು ಗಂಧದ ಗುಡಿ ಎಲ್ಲ ಮಕ್ಕಳು. ಇಲ್ಲಿ ಎಲ್ಲರೂ ಸ್ನೇಹಿತರ ಜೊತೆಗೆ ನಟರಾಜು ಇಸ್ಪೇಟ್ ಆಡಿಕೊಂಡು ಕಟ್ಟೆ ಮೇಲೆ ಕೂತಿರ್ಬೇಕಾದ್ರೆ ನಟರಾಜ್ ಹೆಂಡತಿ ತಮ್ಮ ಬಂದು ಇವನ್ನ ನೋಡ್ತಾನೆ, ಹೇಗಾದರೂ ಮಾಡಿ ಇವನ್ನ ಮುಗಿಸ್ಬೇಕು ಅಂತ. ಈ ಕಡೆ ಹಳ್ಳಿ ಮನೆಯಲ್ಲಿ ಉಳ್ಕೊಂಡಿರ್ತಾರಲ್ಲ, ಇಲ್ಲಿ ಇವತ್ತು ಎಲ್ಲರೂ ಹೊರಡೋಕ್ಕೆ ಬೆಂಗಳೂರಿಗೆ ರೆಡಿ ಆಗ್ತಾ ಇರ್ತಾರೆ. ಕಂಠಿ ಏನೋ ತುಂಬ ಬೇಜಾರಾಗಿ ಅವ್ರ ಅಣ್ಣ ಬೈದಿರ್ತಾನಲ್ಲ, ತುಂಬ ಬೇಜಾರಾಗಿ ಒಂಥರ ಅಳು ಮುಖ ಮಾಡಿಕೊಂಡು ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಮುತ್ತುರಾಜ್ ಬರ್ತಾನೆ ಬ್ಯಾಗ್ ಹಿಡ್ಕೊಂಡು. ಬಾ, ನೀನಿನ್ನ ಯಾಕೆ ಇಲ್ಲೇ ಕೂತ್ಕೊಂಡಿದ್ದೀಯ, ಬಾ ಎಲ್ಲರೂ ಹೊರಡ್ತಾ ಇದ್ದೀವಿ, ಬಾ ಹೋಗೋಣ ಬೆಂಗಳೂರಿಗೆ ಅಂತ ಹೇಳ್ತಾನೆ. ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಆದ್ರೂ ಆ ಮಾತು ಕೇಳೋದೇ ಇಲ್ಲ. ಏನು ಅಂತಲೂ ವಿಚಾರಿಸದೆ ಸಾಕು, ಬಾ ಇನ್ನ ಅಂತ ಹೇಳ್ತಾನೆ ಕಂಠಿಗೆ ಮುತ್ತುರಾಜು. ಇವ್ರ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯ ಅಂದರೆ, ವೈಭವಿಯವ್ರ ತಾಯಿ ಹಳ್ಳಿ ಕಡೆ ಬಂದುಬಿಟ್ಟು ನನ್ನ ಮಗಳು ಬಸ್ರಾಗಿದ್ದಾಳೆ, ಅದಕ್ಕೆಲ್ಲ ಕಾರಣ ನಿಮ್ಮ ತಮ್ಮನೇ ಅಂತ ಹೇಳಿ ಪಿನ್ನಿಟ್ಟೋಗಿರ್ತಾಳೆ. ನಟರಾಜ್ದು ಇದು ಸ್ವಂತ ಊರಾಗಿರುತ್ತಲ್ವ, ಇವನು ಹೆಂಡತಿ ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಾನೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಇವನು ನಟರಾಜ್ನ ಮೊದಲೇ ಹೆಂಡತಿ ತಮ್ಮ ಆಗಿರ್ತಾನೆ. ಇವನು ಹೇಗಿದ್ದರೂ ನಮ್ಮ ಅಕ್ಕನ ಕೊಲೆ ಮಾಡಿ ಬಂದಿದ್ದಾನೆ, ಇವನು ಸಿಕ್ಕಿದ್ದಾನೆ, ಇವನನ್ನು ನಾನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇಬ್ಬರು ಜಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮುಂಚೆ ಎಲ್ಲ ಜಗಳ ಮಾಡ್ಕೊಂಡಿರ್ತಾರೆ. ಅದನ್ನು ವಾರ್ನ್ ಕೊಟ್ಟಿರ್ತಾನೆ ಮುತ್ತುರಾಜು, ಆದರೂ ಕೇಳೋದಿಲ್ಲ. ಇನ್ನೇನು ಊರಿಗೆ ಹೊರಡ್ತಾರೆ, ಇವನು ಹೇಗಾದರೂ ಮುಗಿಸ್ಬೇಕು ಇವನ್ನ ನಟರಾಜನ ಅಂತ ಹೇಳಿ ಅವನು ಮೊದಲೇ ಹೆಂಡತಿ ತಮ್ಮ ಬಂದ್ಬಿಟ್ಟು ನಟರಾಜನ ಕೊಲೆ ಮಾಡೋಕ್ಕೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಹರಿ ಬಂದು ಅಡ್ಡ ಹಿಡಿತಾನೆ. ಯಾಕೋ ನಮ್ಮಪ್ಪನ ಹೊಡಿತಾ ಇದೆಯಾ ಅಂತ ಬಂದು ತಡೆಯೋಕ್ಕೆ ಹೋದರೆ ಹರಿನೂ ಚೆನ್ನಾಗಿ ಹೊಡಿತಾ ಇರ್ತಾನೆ. ಚಂದನನು ಬಂದು ಅಯ್ಯೋ ಇದೇನಾಗ್ತಾ ಇದೆ ಅಂತ ನೋಡ್ತಾ ಇರ್ತಾಳೆ. ಗಾಬರಿಯಾಗಿ ಮುತ್ತು ಅಣ್ಣ ಅಂತ ಜೋರಾಗಿ ಕಿರಿಸ್ತಾಳೆ. ಎಲ್ಲರೂ ಹೋಗೋಕ್ಕೆ ರೆಡಿಯಾಗಿರ್ತಾರಲ್ಲ, ಮುತ್ತುರಾಜು ಬ್ಯಾಗ್ ತೊಗೊಂಡು ಬರ್ತಾ ಇರ್ತಾನೆ ಕಂಟಿನ್ ಮಾತಾಡಿಸ್ಕೊಂಡು. ಅಷ್ಟರಲ್ಲಿ ಮುತ್ತು ಅಣ್ಣ ಅಂತ ಕೇಳಿಸುತ್ತೆ ಚಂದನ ಕೂಗೋದು. ಎಂಟ್ರಿ ತುಂಬ ಚೆನ್ನಾಗಿ ತೋರಿಸ್ತಾರೆ, ಹೈಲೈಟಾಗಿ. ಇನ್ನೇನು ಹೀರೋನೇ ಅಲ್ವಾ ಗಂಧದ ಗುಡಿಗೆ ಇವರು, ಚೆನ್ನಾಗಿ ತೋರಿಸ್ತಾರೆ. ಇವ್ರ ಮಾವ ಆಗಿರ್ತಾನಲ್ಲ, ಇವನು ಹೆದರ್ಕೊಂಡೇ ಬಿಡ್ತಾನೆ. ಮುತ್ತುರಾಜ್ ಬರೋ ಸ್ಟೈಲ್ ನೋಡಿಕೊಂಡು ಹೆದರ್ಕೊಂಡು ಹಾಗೆ ಗಾಬರಿಯಿಂದ ನೋಡ್ತಾ ಇರ್ತಾನೆ. ಮುತ್ತುರಾಜ್ ಬಂದು, ನಿನ್ನ ಮೇಲೆ ಯಾಕೆ ಕೈ ಮಾಡ್ತಾ ಇಲ್ಲ ಗೊತ್ತಾ ನೀವು, ನನ್ನ ಮಾವ ಅಂತ ಅದು ಒಂದೇ ಉದ್ದೇಶಕ್ಕೆ ನಮ್ಮಪ್ಪನ ಮೇಲೆ ಕೈ ಮಾಡಿದ್ರೂ ನಾನು ಸುಮ್ಮನೆ ಇದ್ದೀನಿ. ಎಷ್ಟೊಂದು ಸರಿ ನಿನಗೆ ವಾರ್ನ್ ಕೊಟ್ಟಿದ್ದೀನಿ, ಆದರೂ ನೀನು ಕೇಳ್ತಾ ಇಲ್ಲ. ಇವಾಗ ಜಾಗ ಖಾಲಿ ಮಾಡ್ತೀಯೋ ಅಥವಾ ನಿನ್ನ ಮೇಲೆ ಕೈ ಮಾಡಲೋ ಅಂತ ಜೋರಾಗಿ ಬೆದರಿಕೆ ಹಾಕ್ತಾನೆ. ಅಷ್ಟೊತ್ತಿಗೆ ಅವನು ಹೆದರ್ಕೊಂಡು ಇನ್ನು ಹೋಗೇ ಬಿಡ್ತಾನೆ. ಮುತ್ತುರಾಜು ಚೆನ್ನಾಗಿ ವಾರ್ನಿಂಗ್ ಕೊಟ್ಟು ಕಳಿಸ್ಬಿಡ್ತಾನೆ. ಅವನು ಹೆದರ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಎಲ್ಲರೂ ನೋಡ್ತಾ ಇರ್ತಾರೆ, ನಮ್ಮಣ್ಣ ಎಷ್ಟು ಹೀರೋಪ, ನಮ್ಮಣ್ಣನ ಮಾತೆಲ್ಲರೂ ಕೇಳ್ತಾರೆ ಅಂತ ತುಂಬ ಹೆಮ್ಮೆಯಿಂದ ಮಹಿ ನೋಡ್ತಾ ಇರ್ತಾನೆ ಅವ್ರ ಅಣ್ಣನ್ನೇ. ಹಾಗೆ ನಟರಾಜು ಅಷ್ಟೇ, ಅಪ್ಪ ಗಂಡಾಂತರ ತಪ್ಪಲ್ಲ ಅಂತ ನೋಡ್ಕೊತಾ ಇರ್ತಾನೆ. ಈ ಕಡೆ ಭಾರತಿ ಮತ್ತು ಅವ್ರ ತಾಯಿನೂ ಅದೇ ಮನೆಯಲ್ಲೇ ಇರ್ತಾರಲ್ವ, ಅವರು ಅಭಿಷೇಕಕ್ಕೆ ಬಂದಿರ್ತಾರೆ. ಭಾರತಿ ತಾಯಿ ಬಾರೆ ಸಾಕು, ಇನ್ನೇನು ಜಗಳ ಮುಗೀತಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇರಮ್ಮ, ಮುತ್ತು ಮಾವಿಗೆ ಏನಾಯಿತು ಅಂತ ನೋಡೋಣ, ಸ್ವಲ್ಪ ಮಾತಾಡ್ಸೋಣ ಇರು ಅಂದ್ರೂ ಕೇಳೋದಿಲ್ಲ. ಹಾಗೆ ಹೇಳ್ಕೊಂಡು ಹೋಗೇ ಬಿಡ್ತಾಳೆ. ಜಗಳ ಮುಗಿಯುತ್ತಲ್ಲ, ಅವ್ರವ್ರ ಪಾಡಿಗೆ ಎಲ್ಲರೂ ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ಹರಿಗೆ ತುಂಬ ಗಾಯ ಆಗಿಬಿಟ್ಟಿರುತ್ತೆ, ತುಂಬ ಹೊಡೆದಿಟ್ಟಿರ್ತಾನಲ್ಲ ಅವ್ರ ಮಾವ. ಅದಕ್ಕೆ ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಚಂದನ ತುಂಬ ಬೇಜಾರು ಪಡ್ತಾ ಇರ್ತಾಳೆ. ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತಂದರೆ, ನೋಡಿ ಮತ್ತೆ ಎಷ್ಟೊಂದು ಹೊಡೆದಿದ್ದಾರೆ, ಎಷ್ಟೊಂದು ಗಾಯ ಆಗಿದೆ ನಿಮಗೆ,
ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಅಂತ ಚಂದನ ಹೇಳ್ತಾಳೆ, ತುಂಬ ಕೇರ್ ತೊಗೊಂಡು. ಇರಲಿ ಬಿಡಿ ಪರವಾಗಿಲ್ಲ, ಹೋಗುತ್ತೆ ಅಂದರೂ ಕೇಳೋದಿಲ್ಲ, ಎಲ್ಲ ಆರೈಕೆ ಮಾಡ್ತಾ ಇರ್ತಾಳೆ. ನೈಟ್ ಆಗಿರುತ್ತೆ, ಎಲ್ಲರೂ ಬೆಂಗಳೂರಿಗೆ ಹೊರಟಿರ್ತಾರಲ್ಲ, ಬೆಂಗಳೂರು ತಲುಪ್ತಾರೆ. ನೈಟ್ ಆಗಿರುತ್ತೆ. ಹರಿ ಡ್ರೈವಿಂಗ್ ಮಾಡ್ಕೊಂಡು ಬಂದಿರ್ತಾನೆ. ಅಣ್ಣ ಎದ್ದೇಳು, ಮನೆ ಬಂತು ಅಂತ ಎಬ್ಬಿಸ್ತಾನೆ. ಎಲ್ಲರೂ ಕಾರಿಂದ ನಿದ್ದೆ ಹೊಡಿತಾ ಇರ್ತಾರಲ್ವ, ಕಾರಿಂದ ಇಳಿದ್ವು ಲಗೇಜ್ ತೊಗೊಂಡು ಹೋಗ್ತಾರೆ ಒಳಗಡೆ ಎಲ್ಲರೂ. ಹಾಗೆ ಒಬ್ರಿಗೊಬ್ಬರು ಲಗೇಜ್ ಎತ್ಕೊಳಕ್ಕೂ ಅದು ಇದು ಜಟಾಪಟಿ ನಡೆಸ್ತಾ ಇರ್ತಾರೆ. ಹಾಗೆ ನಟರಾಜು ಸುಮ್ಮನೆ ತೊಗೊಂಡು ಹೋಗ್ತಾನೆ. ಕಂಟಿಗೆ ಮಾತ್ರ ತುಂಬ ಬೇಜಾರಾಗಿರುತ್ತಲ್ವ, ಆ ಬೇಜಾರು ಕಡಿಮೆ ಆಗಿರೋದೇ ಇಲ್ಲ. ಅವ್ರ ಅಣ್ಣನ ದೃಷ್ಟಿಯಲ್ಲಿ ತುಂಬ ಅಪರಾಧ ಮಾಡಿರೋ ಒಂಥರ ಆಗಿರುತ್ತಲ್ಲ, ಇವನಿಗೆ ತುಂಬ ಬೇಜಾರಲ್ಲಿರ್ತಾನೆ. ಜರ್ನಿ ಮಾಡಿಕೊಂಡು ಎಲ್ಲರೂ ಸುಸ್ತಾಗಿ ಬಂದು ಕೂತ್ಕೋತಾರೆ. ಕಂಟಿ ಹೇಳ್ತಾನೆ, ಅಣ್ಣ ಇರು ಬಂದೆ ಅಂತ ಹೇಳಿ ಹೊರಡ್ತಾನೆ. ವೈಭವಿನ ಮೀಟ್ ಆಗೋಕ್ಕೆ ಹೊರಡ್ತಾನಲ್ಲ, ಕಾಲ್ ಮಾಡ್ತಾನೆ, ಎಲ್ಲಿದೆಯಾ ಅಂತ ಕೇಳ್ತಾನೆ. ಮನೆಯಲ್ಲೇ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹರಿನೂ ಅಷ್ಟೇ, ಅಣ್ಣ ಇರು ಬರ್ತೀನಿ 5 ನಿಮಿಷ ಬಂದೆ ಅಂತ ಹೋಗ್ತಾನೆ. ಇವರಿಬ್ಬರು ಅಣ್ಣ ತಮ್ಮ ಹೊರಗಡೆ ಹೋಗೋದನ್ನು ನಟರಾಜು ಅಬ್ಸರ್ವ್ ಮಾಡ್ತಾನೆ. ಎಲ್ಲರೂ ಹೋಗ್ತಾ ಇದ್ದೀರಾ, ಹೇಳ್ಬಿಟ್ಟಾದರೂ ಹೋಗ್ರೋ, ಏನು ಯಾವ ಥರ ಮಕ್ಕಳು ನೀವು ಅಂತ ಗೊಣಗಾಡ್ತಾ ಇರ್ತಾನೆ. ಹರಿ ಏನೋ ಬೈದು ಹೋಗ್ತಾನೆ, ಸುಮ್ಮನೆ ಇರೋ, ಯಾಕೆ ನಿಂಗೆ ಸುಮ್ಮನೆ ಮಲ್ಕೋ ಅಂತ, ತೆಪ್ಪಗೆ ಮಲ್ಕೋ ಅಂತ ಹೇಳಿ ಹೊರಡ್ತಾನೆ. ಈ ಕಡೆ ಕಂಟಿ ವೈಭವಿ ಮನೆಗೆ ಬರ್ತಾನೆ. ಇಲ್ಲಿ ಇವನ್ನ ನೋಡಿಬಿಟ್ಟು ತುಂಬ ಜಗಳನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರ ಅಪ್ಪ ಅಮ್ಮ. ವೈಭವಿ ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ. ಅಷ್ಟೊತ್ತಿಗೆ ಹರಿ ಬರ್ತಾನೆ. ಹರಿ ಬಂದು ಜಗಳ ಬಿಡ್ಸೋಕ್ಕೆ ಹೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ಸೀನ್ಗಳಿವೆ, ಮಿಸ್ ಮಾಡ್ಕೋಬೇಡಿ. ಹರಿ ಮತ್ತು ಚಂದನ ತುಂಬ ಹತ್ತಿರ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ, ನೋಡೋಣ ಕಾದು.